ನಮಸ್ಕಾರ, ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ರೆಸ್ಟ್ ಇಲ್ದಂಗೆ ಕೆಲಸ ಮಾಡೋ ಯಾರನ್ನೇ ಆಗಲಿ, ಜೊತೆಗಿದ್ದವರು ಅದು ಯಾಕೆ ಹಾಗೆ ಮಿಷಿನ್ ಥರ ಕೆಲಸ ಮಾಡ್ತೀ, ಒಂಚೂರು ರೆಸ್ಟ್ ಮಾಡು ಅಂತ ಹೇಳೋದನ್ನು ಕೇಳಿರ್ತೀರಿ. ಯಾಕಂದರೆ ಸತತ ಕೆಲಸ ಮಾಡ್ತಾ ಇದ್ದರೆ ದೇಹಕ್ಕೆ ದಣಿವಾಗತ್ತೆ, ಸ್ಟ್ರೆಸ್ ಆಗತ್ತೆ, ಒಂದಷ್ಟು ಆರಾಮಾಗಿರಬೇಕು ಅನ್ನೋದು ಇದ್ರ ಹಿಂದಿರೋ ಉದ್ದೇಶ. ಹಾಗಂತ ಮೆಷಿನ್ ಅಂದರೆ ಯಂತ್ರಗಳು ಸತತವಾಗಿ ಕೆಲಸ ಮಾಡ್ತಾನೇ ಇರ್ತವೆ ಅಂತಲ್ಲ. ಮೆಷಿನ್ಗಳಿಗೂ ರೆಸ್ಟ್ ಬೇಕೇ ಬೇಕು. ಇಲ್ದಿದ್ರೆ ಈಗ ನಾವು ಹೇಳೋ ರೋಬೋಟ್ ಲೈಫ್ ಸ್ಟೋರಿಯಲ್ಲಿ ಈ ರೋಬೋಟ್ ಮಾಡಿದಂತೆ ಮೆಷಿನ್ಗಳು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತವೆ. ಅರೆ ಇದೇನಪ್ಪ, ರೋಬೋಟ್ ಆತ್ಮಹತ್ಯೆ ಮಾಡ್ಕೊಳ್ತಾ, ಇದು ನಂಬೋ ಮಾತಾ ಅಂತ ಹುಬ್ಬೇರಿಸಬೇಡಿ. ಯಾಕಂದರೆ ಇದು ಅಕ್ಷರಶಃ ಸತ್ಯ. ದಕ್ಷಿಣ ಕೊರಿಯಾದಲ್ಲಿ ರೋಬೋಟ್ ಒಂದು ಆತ್ಮಹತ್ಯೆ ಮಾಡಿಕೊಂಡಿದೆ. ಇದಕ್ಕೆ ಕಾರಣ ಅಲ್ಲಿ ಈ ರೋಬೋಟ್ ರೆಸ್ಟ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ದಂತೆ. ದಕ್ಷಿಣ ಕೊರಿಯಾದ ಗುಮಿ ಸಿಟಿ ಕೌನ್ಸಿಲ್ನಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಈ ರೋಬೋಟ್ನ ನೇಮಕ ಮಾಡಲಾಗಿತ್ತು. ರೋಬೋಟ್ ಸೂಪರ್ವೈಸರ್ ಅಂತಲೇ ಕರೆಸಿಕೊಳ್ತಾ ಇದ್ದ ಈ ಯಂತ್ರಮಾನವ ಆಗಸ್ಟ್ 2023ರಿಂದಲೂ ಗುಮಿ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇತ್ತು. ಅಧಿಕಾರಿಗಳಿಗೆ ಬೇಕಿರೋ ಕಾಗದ ಪತ್ರಗಳನ್ನು ತಗೊಂಡು ಹೋಗಿ ಕೊಡೋದು, ಪಾಲಿಕೆ ಕಚೇರಿಗೆ ಬರೋ ಸಾರ್ವಜನಿಕರಿಗೆ ಅಗತ್ಯ ಮಾಹಿತಿಯನ್ನು ಕೊಡೋದು ಹಾಗೂ ಪ್ರಚಾರ ಮಾಡೋ ಕೆಲಸವನ್ನು ಈ ರೋಬೋಟ್ ಸೂಪರ್ವೈಸರ್ ಮಾಡ್ತಾ ಇತ್ತು. ಆದರೆ ಜೂನ್ 26ನೇ ತಾರೀಕು ಇದ್ದಕ್ಕಿದ್ದಂತೆ ಸಂಜೆ 4 ಗಂಟೆ ಸುಮಾರಿಗೆ ಸ್ಟೇರ್ ಕೇಸ್ನಲ್ಲಿ ಚಲನವೇ ಇಲ್ಲದಂತೆ ಈ ರೋಬೋಟ್ ಸೂಪರ್ವೈಸರ್ ಬಿದ್ದುಬಿಟ್ಟಿತ್ತು. ಇದನ್ನೀಗ ರೋಬೋಟ್ ಸೂಸೈಡ್ ಅಂತ ಕರೆಯಲಾಗ್ತಾ ಇದೆ. ಸ್ಟೇರ್ ಕೇಸ್ನಲ್ಲಿ ಬೀಳೋ ಮೊದಲು ರೋಬೋಟ್ ಸೂಪರ್ವೈಸರ್ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇತ್ತು ಅಂತ ಇದನ್ನು ಕಣ್ಣಾರೆ ಕಂಡ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೆ ದಿನನಿತ್ಯ ಕೆಲಸ ಮಾಡ್ತಾ ಇದ್ದ ರೋಬೋಟ್ ಇತರೆ ರೋಬೋಗಳಿಗೂ ಇಲ್ಲದಿರುವ ಒಂದು ವಿಶೇಷ ಗುಣವನ್ನು ಸಹ ಹೊಂದಿತ್ತು. ಈ ರೋಬೋಟ್ ಸೂಪರ್ವೈಸರ್ ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ ಸ್ಟೇರ್ ಕೇಸ್ ಬಳಸೋ ಬದಲು ಎಲಿವೇಟರ್ಗಳನ್ನು ಬಳಸುವ ಸಾಮರ್ಥ್ಯವನ್ನು ಹೊಂದಿತ್ತು. ತನ್ನ ಸಿವಿಲ್ ಸರ್ವಿಸ್ ID ಕಾರ್ಡ್ ಕೂಡ ಈ ರೋಬೋಟ್ ಸೂಪರ್ವೈಸರ್ಗೆ ಕೊಡಲಾಗಿತ್ತು. ಈಗ ರೋಬೋಟ್ ಸೂಪರ್ವೈಸರ್ನ ಈ ಪರಿಸ್ಥಿತಿಯನ್ನು ಕಂಡ ಮೇಲೆ ನೆಟ್ಟಿಗರು ಕೂಡ ಇದರ ಬಗ್ಗೆ ತಮ್ಮದೇ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಕ್ಷಿಣ ಕೊರಿಯಾಗೆ ಮಾನವೀಯ ಮೌಲ್ಯಗಳೇ ಇಲ್ಲ ಅಂತ ಒಬ್ಬರು ಹೇಳಿದ್ರೆ, ಮತ್ತೊಬ್ಬರು ರೋಬೋಗಳು ಎಂದಿಗೂ ಮನುಷ್ಯರಿಗೆ ಪರ್ಯಾಯ ಆಗಲಾರವು, ಈ ರೋಬೋಟ್ಗೆ 1 ವರ್ಷ ಕೂಡ ಕೆಲಸದ ಒತ್ತಡವನ್ನು ತಡೆದುಕೊಳ್ಳೋಕೆ ಆಗಲೇ ಇಲ್ಲ, ನಮಗೆ ಇದಕ್ಕಿಂತ ಹೆಚ್ಚಿನ ಸಹನಾಶಕ್ತಿ ಇದೆ ಅಂತ ಲೇವಡಿ ಮಾಡಿದ್ದಾರೆ. ಮತ್ತೊಬ್ಬರು ಮನುಷ್ಯರಂತೆಯೇ ರೋಬೋಟ್ಗಳಿಗೂ ಒಂದು ಮಿತಿ ಇರುತ್ತೆ ಅಂತ ಹೇಳಿದ್ದಾರೆ. ಕೊರಿಯಾದಲ್ಲಿ ಪ್ರತಿ 10 ವ್ಯಕ್ತಿಗಳಿಗೆ ಒಂದರಂತೆ ರೋಬೋಟ್ಗಳನ್ನು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಈ ಘಟನೆಯ ಬಳಿಕ ಗುಮಿ ನಗರ ಪಾಲಿಕೆ ಮಾತ್ರ ರೋಬೋಟ್ ಸೂಪರ್ವೈಸರ್ಗೆ ಬದಲಿಯಾಗಿ ಬೇರೆ ರೋಬೋಟ್ನ ಸದ್ಯಕ್ಕೆ ನೇಮಕ ಮಾಡಿಕೊಳ್ಳಲ್ಲ ಅಂತ ಹೇಳಿದೆ. ಮತ್ತೊಂದೆಡೆ ಈ ರೋಬೋಟ್ನ ತಯಾರಿಸಿದ ಅಮೆರಿಕಾದ ಕ್ಯಾಲಿಫೋರ್ನಿಯಾ ಮೂಲದ ಬೇರ್ ರೋಬೋಟಿಕ್ಸ್ ಸಂಸ್ಥೆ ಇದರ ಬಗ್ಗೆ ತನಿಖೆಯನ್ನು ಕೈಗೊಂಡಿದೆ. ರೋಬೋಟ್ ಸೂಪರ್ವೈಸರ್ನ ಪಳೆಯುಳಿಕೆಗಳನ್ನು ತೆಗೆದುಕೊಂಡಿದ್ದು ರೋಬೋಟ್ನಿಂದ ಮಿತಿಮೀರಿ ಕೆಲಸ ಮಾಡಿಸಲಾಗಿತ್ತಾ ಅನ್ನೋ ಬಗ್ಗೆಯೂ ತನಿಖೆ ನಡೆಸಲಾಗ್ತಾ ಇದೆ. ಈ ರೋಬೋಟ್ ಸೂಸೈಡ್ಗೆ ಕಾರಣ ಏನು ಅಂತ ಗೊತ್ತಾದರೆ ಇನ್ನೂ ಅದೇನೇನು ಆಶ್ಚರ್ಯ ಕಾದಿದೆಯೋ ಗೊತ್ತಿಲ್ಲ. ಇನ್ನಷ್ಟು ಇಂಥದ್ದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಸ್ಪೆಷಲ್.